ಬಿಡೋದಾಗ ಮಾಡ್ತಾ ಇದ್ದೇವೆ. ಮನೆ ಬಿಟ್ಟೋದಕ್ಕೆ ನಮ್ಮ ಹತ್ರ ಸಮಾಧಾನನೇ ಆಗ್ತಾ ಇದೆ. ನಮ್ಮ ರೂಮ್ನೆಲ್ಲ ಖಾಲಿ ಮಾಡಿ ಹೋಗ್ತಾ ಇದ್ದೀವಿ. ಎಲ್ಲ ಖಾಲಿ ಬಿಡೋದು ಇಡೀ ಮನೆಗೆಲ್ಲ ರಂಗೋಲಿ ಬಿಡೋದು. ಆರ್ಮಿಯವ್ರು ಹಿಂಗೆ ರೆಡಿ ಆಗೋದು ಫುಲ್ ಪ್ಯಾಕ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್ ಯಶ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತ ಆಲ್ರೆಡಿ ತಮ್ಮನೇರಲ್ಲಿ ನೋಡಿರ್ತೀರ. ಫಸ್ಟ್ಲಿ ಎಲ್ರಿಗೂ ಬಸವ ಜಯಂತಿಯ ಶುಭಾಶಯಗಳು. ಕೆಲವರು ಇದನ್ನು ಅಕ್ಷಯ ತೃತೀಯ ಅಂತಲೂ ಹೇಳ್ತಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಏನು ಅಂತಂದರೆ ನಮ್ಮ ಏನು ಹೊಸ ಮನೆ ಮಾಡಿದ್ದೀವಿ ಅಲ್ಲಿ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ಮನೇಲೂ ಕೂಡ ಸ್ವಲ್ಪ ಪೂಜೆ ಮಾಡಿ, ಬಸವ ಜಯಂತಿ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಪೂಜೆ ಮಾಡಿ ಇಲ್ಲೂ ಹೋಗೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕಿರಣ್ ಇವಾಗ ಸ್ನಾನ ಎಲ್ಲ ಮಾಡಿ ರೆಡಿ ಆಗ್ತಾ ಇದ್ದೀವಿ. ನಾನು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ನಮ್ಮ ಕಿರಣ್ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ಇವಾಗ ನಮ್ಮ ಕಿರಣ್ ಅವರು ಪಾಯಸ ಮಾಡ್ತಾ ಇದ್ದಾರೆ. ಶಾವಿಗೆ ಎಲ್ಲ ಹುರ್ಕೊಂಡಿದ್ದಾರೆ. ಸೊ ಶಾವಿಗೆ ಪಾಯಸ ಮಾಡ್ತಾ ಇದ್ದಾರೆ. ನಾವು ಅಷ್ಟರಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಗೈಸ್, ಇವಾಗ ಪೂಜೆ ಮಾಡೋಣ. ಇವಾಗ ನಮ್ಮ ಹೊಸ ಮನೆಗೆ ಹೊರಟಾಯಿತು. ನಾನು ನೋಡಿ ಹೆಂಗೆ ಬ್ಯಾಗ್ ಹಾಕ್ಕೊಂಡಿದ್ದೀನಿ. ನಮ್ಮ ಕಿರಣ್ ಅವರು ಕೂಡ ಹಿಂಗೆ ಬ್ಯಾಗ್ ಹಾಕ್ಕೊಂಡಿದ್ದಾರೆ. ಸೊ ಟೈಮ್ ಆಗಿದೆ, ಸೊ ಹಾಗಾಗಿ ಅಲ್ಲೇ ಹೋಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಹಂಗೆ ತೊಗೊಂಡಿದ್ದೀನಿ. ಸೊ ಇವಾಗ ಹೋಗೋಣ, ಟೈಮ್ ಆಗಿದೆ. ಬನ್ನಿ ಗೈಸ್. ಓಯ್ ಇಲ್ಲೇ ನೋಡಿ, ಕಡೆಗೆ ನೋಡಾಯ್ತು. ಹಾಂ ನೋಡಿ ಗೈಸ್, ಪಾಡು ಎಸ್ ಬ್ಯಾಗು, ಕವರು ಇನ್ನೂ ಇದಾವೆ, ತಗೋಬೇಕು. ಆರ್ಮಿಯವ್ರು ಹಿಂಗೆ ರೆಡಿ ಆಗೋದು ಫುಲ್ ಪ್ಯಾಕ್. ನಾನು ಹಂಗೆ ರೆಡಿ ಆಗ್ತಾ ಇದ್ದೀನಿ. ಇವಾಗ ಫುಲ್ ರೆಡಿ ಆಗ್ಬೇಕಲ್ಲ ಹೊಸ ಮನೆಗೆ, ಅದಕ್ಕೆ ಇವಾಗ ಬೇಗ ಹೋಗಿ ಪೂಜೆ ಮಾಡೋಣ. ಆಲ್ರೆಡಿ ಟೈಮ್ ಆಗಿದೆ, 10:30 ಆಗಿದೆ. 12 ಗಂಟೆವರೆಗೂ ಚೆನ್ನಾಗಿದೆ ಟೈಮು. ಸೊ ಹಂಗಾಗಿ ಬೇಗ ಹೋಗಿ ಮನೇಲಿ ಪೂಜೆ ಮುಗಿಸ್ಕೊಂಡು ಬರೋಣ. ತುಂಬ ಚೆನ್ನಾಗಿ ಬರ್ತದೆ ಮತ್ತೆ ವಿಡಿಯೋಲಿ. ಹೌದಾ? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ? ಕೇಳು, ಚೆನ್ನಾಗಿ ಕಾಣಿಸ್ತಿದ್ದೀನಿ. ಸೊ ಗೈಸ್, ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಫುಲ್ ಔಟ್ಫಿಟ್ನ ನಾನು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಫುಲ್ ಹಿಂಗಾಗ್ಬಿಟ್ಟಿದ್ದೀನಿ. ಅಯ್ಯೋ, ರೆಕಾರ್ಡ್ ಆಯ್ತಾ ಇಲ್ಲ. ಮನೆಗೆ ಹೋಗೋಣ. ಸೊ ಗೈಸ್, ಇವಾಗ ನಾವು ನಮ್ಮ ಹೊಸ ಮನೆಗೆ ಬಂದಿದ್ದೀವಿ. ಹಾಗೆ ನಮ್ಮ ಹೊಸ ಸ್ಟವ್ ಕೂಡ ಬಂದಿದೆ. ಪೂಜೆ ಮಾಡೋಕ್ಕೆ ಅಂತ ಬಂದಿದ್ವಲ್ಲ ಇವತ್ತು. ಸೊ ಹಾಗಾಗಿ ಅದ್ರ ಜೊತೆಗೆ ಇದನ್ನ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡಿಕೊಂಡು ನೀಟಾಗಿ ಒರೆಸ್ತಾ ಇದ್ದೀವಿ ಇವಾಗ. ಸೊ ಇನ್ನೊಂದು ಏನಾಯಿತು ಅಂತಂದರೆ, ಅಮೆಝಾನಲ್ಲಿ ನಾನು ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಟೆಂಪಲ್ದು ಅಂದರೆ ದೇವ್ರದ್ದು ರೆಡಿ ಬರುತ್ತಲ್ಲ ಅದನ್ನು. ಸೊ 1 ಡೇ ಡೆಲಿವರಿ ಇತ್ತು. ಆ್ಯಕ್ಚುಲಿ ನೆನ್ನೆನೇ ಬರಬೇಕಾಗಿತ್ತು. ನೆನ್ನೆನೂ ಇಲ್ಲ, ಇವತ್ತು ಇಲ್ಲ. ಸಖತ್ ಬೇಜಾರಾಯಿತು. ಇವಾಗ ಇಡೋಕ್ಕೆ ಜಾಗ ಇಲ್ಲ, ಎಲ್ಲೂ ಇಲ್ಲೇ ಇಡಬೇಕು. ಯಾಕಂದರೆ ಸೂರ್ಯನ ಕಡೆಗೆ ಮುಖ ಮಾಡಿಬಿಟ್ಟು ಇಡಬೇಕು ದೇವ್ರನ್ನ. ಸೊ ಹಾಗಾಗಿ ಈ ಜಾಗದಲ್ಲಿ ಇಡಬೇಕು. ಇಟ್ಟರೆ ಸೊ ಏನು ಮಾಡೋದು ಅಂತ ತಲೆ ಓಡ್ತಾ ಇಲ್ಲ. ಯಾಕೆಂದರೆ ಸ್ಟ್ಯಾಂಡ್ ಏನು ತಂದಿಲ್ಲ ನಾವು, ಅದೇ ಬರುತ್ತಲ್ಲ ಅಂತ ಹೇಳ್ಬಿಟ್ಟು. ಏನು ಮಾಡೋದು? ನಿಮ್ಗೇನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಸೊ ಅವಾಗ ನಮಗೆ ಕಾಂಪಿಟೇಷನ್, ನನಗೂ ನಮ್ಮ ಮಕ್ಕಳಿಗೂ ಎಲ್ಲ ಯಾರು ಜಾಸ್ತಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಾಂಪಿಟೇಷನ್. ಎಷ್ಟಾಗುತ್ತೆ ಅಷ್ಟು ಬಿಡೋದು ಇಡೀ ಮನೆಗೆಲ್ಲ ರಂಗೋಲಿ ಬಿಡೋದು, ಅಟ್ಟಿಗೆಲ್ಲ. ಅವಾಗೆಲ್ಲ ಎಷ್ಟು ಚೆನ್ನಾಗಿ ನೆನಪಿದ್ದು ರಂಗೋಲಿ. ಈಗಂತೂ ಒಂದು ನೆನಪಿಲ್ಲ. ಈಗ ಹುಡುಕ್ಬೇಕು ಯಾವ ರಂಗೋಲಿ ಬಿಡಿಸೋದಪ್ಪ, ಹೆಂಗ್ ಬಿಡಿಸೋದಪ್ಪ ಅಂತ. ಅಂದ್ರೆ ಒಂದ್ಸರಿ ನೋಡ್ಕೊಂಡ್ರೆ ಬರುತ್ತೆ. ಬಟ್ ಈಗ ಈ ಬೆಂಗಳೂರು ಮನೆ ಕಡೆ ಅಂದರೆ ದೊಡ್ಡದಾಗಿ ಜಾಗ ಇರಲ್ಲ, ಇಷ್ಟ ಆಗಲೇ ಇರುತ್ತೆ. ಚಿಕ್ಕ ರಂಗೋಲಿ ಕಲ್ತ್ಕೊಳ್ಳೋದು ಇವಾಗ ಆ ಥರ ಆಗಿದೆ. ಸೊ ನಿಮಗೂ ಇದೇ ಥರ ಆಗಿದೆ, ಕಮೆಂಟ್ ಮಾಡಿ ಗೈಸ್.
ಕಿಟಕಿ ಹಾಕ್ಬೇಕಿತ್ತು ಗಾಳಿ. ಸೊ ಗೈಸ್ ನೋಡಿದ್ರಲ್ಲ ನಮ್ಮ ಮನೇಲಿ ಒಂಥರ ಸಿಂಪಲಾಗಿ ಒಂದು ಪೂಜೆನ ಮುಗಿಸಿದ್ವಿ. ಹಾಗೆ ಕ್ಯೂಟಾಗಿ ರಂಗೋಲಿ ಎಲ್ಲ ಹಾಕಿದ್ದೆ. ಸೊ ಇವತ್ತಿನ ಪೂಜೆ ಇಷ್ಟೇ ಗೈಸ್, ಮುಗೀತು. ಇನ್ನು ನಾಳೆ ಶಿಫ್ಟ್ ಆಗೋದು. ಮತ್ತು ಇವತ್ತು ಮಧ್ಯಾಹ್ನ ಆಫೀಸ್ ಕಡೆಯಿಂದ ಊಟಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮೇಘನಾಸ್ ಫುಡ್ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಫುಡ್ಡು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಏನು ಸ್ಪೆಷಲ್ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ, ಬಟ್ ಪಟೇಲ್ ಅಣ್ಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಬಂದಿದ್ದಾರೆ. ಬನ್ನಿ ಗೈಸ್ ನೋಡೋಣ ಇವಾಗ. ಎಲ್ಲ ಗೋಜ್ ನನಗೆ ಬಿಟ್ಟು ಬ್ಲೂ ಲೈನ್ ಸೋಡಾನ ಅವರೆಲ್ಲ ನಾರ್ಮಲ್ ಸೋಡಾನ ತೊಗೊಂಡಿದ್ದಾರೆ. ಇವತ್ತು ಫೈನಲಿ ನಾವು ಹೊಸ ಮನೆಗೆ ಪ್ರಾಪರಾಗಿ ಶಿಫ್ಟ್ ಆಗುವಂಥ ದಿನ ಇವತ್ತು. ಸೊ ಫೈನಲಾಗಿ ಏನೇನು ಪ್ಯಾಕ್ ಮಾಡಿದ್ವಿ ಅದನ್ನೆಲ್ಲ ಒಂದು ಕಡೆಗೆ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದಾರೆ ಕಿರಣ್. ಹಾಗೆ ಬಾತ್ರೂಮ್ ಐಟಮ್ಸ್ ಎಲ್ಲ ಬಕೆಟಿಗೆ ತುಂಬ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಲಾಸ್ಟ್ ಡೇ ಥರ ಆಗ್ತದೆ. ನಾವು ನೋಡಿ ಇಲ್ಲಿ ಇಷ್ಟು ಐಟಮ್ಸ್ನ ಪ್ಯಾಕ್ ಮಾಡಿದ್ದೀವಿ. ನೋಡೋಕ್ಕೆ ಒಂದೇ ರೂಮಲ್ಲಿ ಇಷ್ಟೊಂದು ಐಟಮ್ಸ್ ಇದೆಯಾ ಅಂತ ಅನಿಸುತ್ತೆ. ಇವಾಗ ಈ ಒಂದು ಆಟೋ ಬಂದಿದೆ, ಇದಕ್ಕೆ ಇಡ್ಸುತ್ತಾ ಇಲ್ವೋ ನೋಡಬೇಕು. ಬೆಡ್ನ ಮೋಸ್ಟ್ಲಿ ಮೇಲೆ ಕಟ್ಟಬೇಕಾಗತ್ತೆ. ನೋಡೋಣ ಗೈಸ್ ಹೆಂಗಾಗುತ್ತೆ ಅಂತ. ನಮ್ಮ ರೂಮ್ನ ಎಲ್ಲ ಖಾಲಿ ಮಾಡಿ ಹೋಗ್ತಾ ಇದ್ದೀವಿ. ಎಲ್ಲ ಖಾಲಿ ಖಾಲಿ ಬೇಜಾರಾಗ್ತಾ ಇದೆ. ಎಲ್ಲ ಖಾಲಿ 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 ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಮನೆ ಬಿಟ್ಟು ಹೋಗೋಕ್ಕೆ ನಂಗೆ ಒಂಥರ ಸಮಾಧಾನನೇ ಆಗ್ತಾಯಿಲ್ಲ, ಬಟ್ ಹೋಗಲೇಬೇಕು. ನನಗೆ ಸೋಗೋಣ. ಜಾಯಿಂಟ್ ಫ್ಯಾಮಿಲಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಒಂದು ಫ್ಯಾಮಿಲಿನ ಮಿಸ್ ಮಾಡ್ಕೊಂಡಿರೋದು ಎಷ್ಟು ಕಷ್ಟ. ಇವಾಗ ನಾವು ಲಗೇಜ್ ನೋಡಿ ಇಷ್ಟು ಲಗೇಜ್ನ ಈ ಒಂದು ಗಾಡೀಲಿ ತಗೊಂಡು ಬಂದಾಯಿತು. ಸೊ ಮನೆಯದು ಪಾರ್ಕಿಂಗ್ ಏನಿದೆ ಅಲ್ಲಿ ಇವಾಗ ಇಳಿಸಿದ್ದೀವಿ. 4th ಫ್ಲೋರ್ ಅಲ್ವಾ, ಸೊ ವೆಯ್ಟ್ ಮಾಡೋಕ್ಕಾಗಲ್ಲ ಅವರು. ಸೊ ಹಾಗಾಗಿ ಇವಾಗ ನಾವು ಇಷ್ಟು ಲಗೇಜ್ನ ತೊಗೊಂಡು ಮೇಲೆ ಹತ್ತಬೇಕು. ಇನ್ನು ಅಪ್ಪ ಅಮ್ಮ ಧನು ಇದ್ದಾರೆ. ಸೊ ಅವರು ಬಂದು ಹೆಲ್ಪ್ ಮಾಡ್ತಾರೆ. ಎಷ್ಟಾಗುತ್ತೆ ಅಷ್ಟು ಇವಾಗ ನಾವು ಮೇಲ್ಗಡೆ ತೊಗೊಂಡೋಗಿ ಇಡಬೇಕು. ಬನ್ನಿ ಗೈಸ್ ಇವಾಗ ಇಡೋಣ. ಓಕೆ. ಸೊ ಗೈಸ್ ನೋಡಿ ಎಲ್ಲರೂ ಒಂದೊಂದು ಲಗೇಜ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪ ಅದು ಎತ್ತಬೇಡಿ ಬಿಡಿ. ಸೊ ಗೈಸ್ ಇವಾಗ ನಾವು ಊಟಕ್ಕೆ ಅಂತ ಹೇಳ್ಬಿಟ್ಟು ಸವಿರುಚಿಗೆ ಬಂದಿದ್ದೀವಿ. ಎಲ್ಲ ಪಾರ್ಸಲ್ ತಗೊಂಡು ಹೋಗೋಣ ಅಂತ ಅಲ್ಲಿಗೇನೆ. ಸೊ ಇವಾಗ ಅಲ್ಲಿ ಏನೂ ರೆಡಿ ಆಗಿಲ್ಲ, ಹಂಗಾಗಿ ಅಡುಗೆ ಮಾಡೋಕ್ಕಾಗಲ್ಲ. ಸೊ ಇವತ್ತು ಒಂದಿನ ಹೋಟೆಲಲ್ಲೇ ತಿನ್ನಬೇಕು. ಏನಂತೀರಾ? ನಮಗೆ ಕಿರಣ್ಗೆ ಹೋಟೆಲ್ ಊಟ ಅಂತಂದರೆ ಹಿಡಿಯಲ್ಲ. ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂಥೇಳಿ ಎಲ್ಲ ಓಪನ್ ಮಾಡ್ತಾ ಇದ್ದೀವಿ. ಪೂರಿ ಇನ್ನೊಂದು ಪೂರಿ ಇಟ್ಕಣಪ್ಪ ಅಲ್ಲಿ. ಹಾಂ, ಇವಾಗ ಎಲ್ಲರೂ ವಾಪಸ್ ಮನೆಗೆ ಹೊರಟಿದ್ದಾರೆ. ಒಂದು ದೇವರಿಡೋವಂಥ ಮಂಟಪ ಥರ ಇದು ಧನು ನಮಗೆ ಅಂತ ಹೇಳ್ಬಿಟ್ಟು ಹೊಸದಾಗಿ ಇವಾಗ ತಂದುಕೊಟ್ಟೋದ್ರು. ಇದನ್ನು ಎಲ್ಲಿ ಫಿಕ್ಸ್ ಮಾಡೋದು ಅಂತ ನೋಡಬೇಕು. ಇದು ಸ್ಟೋರೇಜ್ ಎಲ್ಲ ಇದೆಯಲ್ಲ, ಚೆನ್ನಾಗಿ ಅರೇಂಜ್ ಮಾಡ್ಕೋಬೋದು. ನೋಡೋಣ ಗೈಸ್ ಹೆಂಗಾಗುತ್ತೆ ಅಂತ. ಸೊ ಗೈಸ್ ಇವಾಗ ಲಗೇಜ್ ಅಂತೂ ಮನೆ ಒಳಗೆ ಸೇರಾಯಿತು. ನೋಡಿ ಒಂದಷ್ಟು ರೂಮ್ ಎಲ್ಲ ಫುಲ್ ಮಿಸ್ ಆಗಿಬಿಟ್ಟಿದೆ. ಇವಾಗ ಅಮ್ಮವರು ಹೋಗಾಯಿತು. ಒಂದು ಸ್ವಲ್ಪ ಬೇಜಾರಾಗ್ತಿತ್ತು, ಅದಕ್ಕೆ ಸುಮ್ಮನೆ ಕೂತಿದ್ದೆ. ಕಿರಣ್ ಮನೇಲಿದ್ರೆ ಬೇಜಾರು ಮಾಡ್ಕೊತೀಯ, ಬಾ ಹೋಗೋಣ ಆಫೀಸ್ ಹತ್ರ ಹೋಗೋಣ, ಇಲ್ಲೇ ಹತ್ರ ಅಲ್ಲ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವಾಗ ಅಲ್ಲಿ ಸ್ವಲ್ಪ ಹೊತ್ತು ಹೋಗಿ ಬಂದರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನೋಡಿ ಗೈಸ್ ನೆನ್ನೆ ಹಾಕಿದ ಹೂವೆಲ್ಲ ಒಣಗೋಗ್ಬಿಟ್ಟಿದೆ. ಒಣಗೋಗ್ಬಿಟ್ಟಿದೆ ಎಲ್ಲ ನೆನ್ನೆ ಹಾಕಿದ್ದು. ಸೊ ಸ್ವಲ್ಪ ಬೇಜಾರಾಗ್ತಿತ್ತು ಅಂತ ಹೇಳ್ಬಿಟ್ಟು ಆಫೀಸಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಇವಾಗ ಹೋಗೋಣ. ಅದಕ್ಕೋಸ್ಕರ ಪಟೇಲಣ್ಣ ಈ ಆರೆಂಜ್ ಕಲರ್ ಹಲಸಿನ ಹಣ್ಣು ತಂದಿದ್ದಾರೆ. ಸೊ ಈ ಆರೆಂಜ್ ಕಲರ್ ಹಲಸಿನ ಹಣ್ಣು ಯಾರ್ಯಾರು ತಿಂದಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಲಸಿನ ಹಣ್ಣು ಅಂತ ನೀನು ತಿಂದಿದ್ಯಾ? ನಾನು ಫಸ್ಟ್ ಟೈಮ್ ತಿಂತಾರದು ಇದು.
ಈಗ ತಿಂತೀನಿ ಸಖತ್ ಸ್ವೀಟ್ ಆಗಿದೆ. ಸಕ್ಕರೆ ಇದನ್ನು ಇದು ಹೆಂಗೆ ಹೋಗ್ಬಿಟ್ಟಾರೆ ಉಳಿಸ್ಕೊಂಡ್ರೆ ಆಗೋದು ಏನು ಹೇಳ್ದೆ ನಾನು ಅದಕ್ಕೆ ಹೇಳಿದ್ದು ಉಳ್ಕೊಳಕ್ಕೆ ಹೇಳು ಅಂತ. ಇದನ್ನು ಮಿಸ್ ಮಾಡ್ಕೊತಿದ್ದೀರಾ ಅಲ್ಸಿನ ಹೇಳು. ಇನ್ನೊಂದು ಕುಯ್ದಾಗ ಹೇಳ್ಬೇಕು ನಾಳೆಕ ಹೊಡ್ಬೋತಲ್ಬೇಕು ಅಂತ ಹೇಳಿ. ನೋಡಿ ಗೈಸ್ ಯಾರು ಬಂದಿದ್ದಾರೆ ಅಂತ ನಿದ್ದೆ ಬರ್ತಿದೆ ಅಂತೆ. ನಮ್ಮ ತೇಜು ಇವಾಗ ಮದ್ವಣ್ಣ ಫುಲ್ಲು ಮದ್ವೆ ಗಂಡು. ಹೆಂಗಿದೆ ಜೋಶು ಮದ್ವೆದು? ಹೆಂಗಿದೆ ಜೋಶು? ಮದ್ವೆ ಜೋಶು ಒಂದ್ 4 kg ಕಡಿಮೆ ಆಗಿದ್ದೀನಿ. ಇಷ್ಟೇ ಇದೆ ಜೋಶ್. ಓ ನೋ ಮೋರ್ ಜೋಶ್. ನೋಡಿ ಗೈಸ್ ನಮ್ಮ ತೇಜುನ ನೋಡಿ ತುಂಬಾ ದಿನ ಆಗಿತ್ತು. ಯಾವಾಗ ಲಾಸ್ಟ್ ಸಿಕ್ಕಿದೆ ತೇಜು? ಧರ್ಮಸ್ಥಳ ಇದಕ್ಕೆ ಹೋಗಿದ್ವಲ್ಲ. ನಾವು ಧರ್ಮಸ್ಥಳ ಹೋಗಿದ್ವಲ್ಲ ಗೈಸ್. ಅವಾಗ ಧರ್ಮಸ್ಥಳ ಮತ್ತೆ ಶೃಂಗೇರಿ ಅಲ್ಲೆಲ್ಲ ಹೋಗಿದ್ವಲ್ಲ, ಅವಾಗ ಸಿಕ್ಕಿತ್ತು ತೇಜು. ಮತ್ತೆ ಇವಾಗ ಬಂದಿರೋದು ಅದು ಇವಾಗ ಆಲ್ಮೋಸ್ಟ್ ಮದುವೆ ಅಂತ ಹೇಳಕ್ ಬಂದಿದ್ದಾನೆ ಅಷ್ಟೇ, ಇಲ್ಲ ಅಂದ್ರೆ ಸಿಗ್ತಾನೆ ಇರಲಿಲ್ಲ. ಅವ್ರ ಹುಡುಗಿ ಜೊತೆ ಫುಲ್ ಬ್ಯುಸಿಯಾಗಿ ಹೋಗಿರ್ತಿದ್ದ. ನಾವು ಆಫೀಸಿಗೆ ನೋಡೋಣ ಅಂತ ಬಂದ್ರೆ ಮಳೆ 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 ಸಿಕ್ಕಾಬಟ್ಟೆ ಮಳೆ ಬರ್ತೈತೆ. ಏನು ಬೇಕು ಫುಡ್ ಹೇಳೋಣ, ಈಗ ಆರ್ಡರ್ ಮಾಡ್ತೀನಿ. ಸ್ನ್ಯಾಕ್ಸ್ ಎಲ್ಲ ಬೇಕಾ? ಹಾಂ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ಇವಾಗ ಮನೆ ಕತೆ ಈ ಥರ ಇದೆ. ಫಸ್ಟ್ ಹೆಂಗಿತ್ತು ಅಂತ ನೋಡಿದ್ರಲ್ಲ, ಎಷ್ಟು ಸಕ್ಕದಾಗಿ ಕಾಣಿಸ್ತಿತ್ತು ಮನೆ ಅಂತೇಳಿ. ಸೊ ಇವಾಗ ನೋಡೋದು ಈ ಥರ ಕಾಣಿಸುತ್ತೆ. ಸೊ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ನಾನು ಮನೇನ ತುಂಬ ನೀಟಾಗಿ ಅರೇಂಜ್ ಮಾಡಿ ಅದರಿಂದ ಒಂದು ಸೆಪ್ರೇಟ್ ವಿಡಿಯೋನ ಮಾಡ್ತೀನಿ. ಸೊ ಆವಾಗ ಹೇಗೆ ಕಾಣುತ್ತೆ ಮನೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಇವಾಗ ಈ ಒಂದು ವಿಡಿಯೋ ನಿಮಗೆ ಒಂಥರ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಾಸ್ತಿ ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ. See you in next video. Bye bye.